ಗುರುಗಳು 2 ವಾಕ್ಯ ಹೇಳಿದರು. ಒಂದು ಕಂಡ ಬೆಂಕಿ ಕಂಡ ಕೊಡ್ತೀನಿ, ಅದನ್ನು ತಾನಾಗಿ ಬೆಂಕಿ ಆಗಬೇಕು. ಆಮೇಲೆ ಹುಲಿ ಚರ್ಮ ಕೊಡ್ತೀನಿ, ಅದು ಅಲಾಗಬೇಕು, ಅದೇ ನಿನ್ನ ಸ್ಥಳ ಅಂತ ಹೇಳಿದರು. ಅದು ಖಾದರ್ಲಿಂಗರಿಗೆ ಅವರ ಗುರುಗಳು ಕೊಟ್ಟ ವರ. ಅವರು ಕೊಟ್ಟ ಬೆಂಕಿ ಕೆಂಡ ಯಾವ ಜಾಗದಲ್ಲಿ ಬೆಂಕಿಯಾಗಿ ಉರಿಯುತ್ತೋ, ಅವರ ಹುಲಿ ಚರ್ಮ ಎಲ್ಲಿ ಅಗಲವಾಗಿ ಬೆಳೆಯುತ್ತೋ ಆ ಜಾಗವೇ ಖಾದರರ ಮೂಲ ಕ್ಷೇತ್ರ ಅನ್ನೋದು ಗುರುಗಳ ಆಶೀರ್ವಾದ. ಕಡೆಗದು ಈ ಕೌತಾಳಂನಲ್ಲಿ ನಿಜವಾಗಿ ಹೋಗುತ್ತೆ. ಅದು ತಗೊಂಡು ಅದನ್ನೆಲ್ಲಿ ನವಾಬ್ ಹತ್ರ ತನ್ನ ಮಹತ್ವವನ್ನು ತೋರಿಸಿ ಅಲ್ಲಿಂದ ಜಾಗೀರ್ ಪಡೆದು ಇಲ್ಲಿ ಬಂದ ಮೇಲೆ ಇಲ್ಲಿ ಓಪನ್ ಪ್ಲೇಸ್ ಇತ್ತು, ಇಲ್ಲಿ ಜಂಗಲ್ ಇತ್ತು, ಇಲ್ಲಿ ಈರಣ್ಣ ಸ್ವಾಮಿ ಸ್ಥಾನ ಇತ್ತು. ಅದನ್ನು ಕೇಳ್ಕೊಂಡು ರಾತ್ರಿ ನಿದ್ದೆ ಮಾಡ್ಕೊಂಡು ಮುಂಜಾನೆ ಹೋಗ್ತೀನಿ ಅಂತ ಹೇಳಿದರು. ಆಮೇಲೆ ರಾತ್ರಿ ಆ ಕಂಡ ಇಡ್ಲಿಯನ್ನು ಬೆಂಕಿ ಆಗಿತ್ತು, ಆ ಚರ್ಮವನ್ನು ಅಡ್ಡಲಾಯಿತು, ಇದೇ ನನ್ನ ಸ್ಥಳ ಅಂತ ಹೇಳಿದರು. ಇವ್ರಿಗೆ ವಾಕ್ಯ ನಡೆತು, ಮಹತ್ವಗಳು ತೋರಿಸಿದ್ರು. ಇವತ್ತಿಗೂ ಜತನವಾಗಿರೋ 300 ವರ್ಷಗಳ ಹುಲಿ ಚರ್ಮ ಇದು. ಖಾದರ್ಲಿಂಗರು ಕೌತಾಳಂ ಕ್ಷೇತ್ರಕ್ಕೆ ಬಂದಾಗ ಪುಟ್ಟದಾಗಿದ್ದ ಚರ್ಮ ಹಿರಿದಾದಾಗ ಆ ಕ್ಷೇತ್ರದಲ್ಲಿದ್ದ ಈರಣ್ಣ ಸ್ವಾಮಿಗಳಿಗೂ ಖಾದರರಿಗೂ ಪವಾಡಗಳ ಸ್ಪರ್ಧೆಯೇ ನಡೆದು ಹೋಗಿತ್ತು ಅನ್ನೋದು ಇತಿಹಾಸ. ಕಡೆಗೆ ಖಾದರರ ಪವಾಡ ಶಕ್ತಿಗೆ ತಲೆಬಾಗಿ ಈರಣ್ಣ ಸ್ವಾಮಿಗಳು ತಮ್ಮ ಕ್ಷೇತ್ರವನ್ನೇ ಬದಲು ಮಾಡುತ್ತಾರೆ. ಅಲ್ಲಿಂದ ಈ ಕೌತಾಳಂ ಕ್ಷೇತ್ರ ಪ್ರತೀತಿ ಪಡೆದದ್ದೇ ಖಾದರ್ಲಿಂಗರ ಪವಾಡಗಳಿಂದ. ಆಮೇಲೆ ಅವ್ರಿಗೆ ಹೇಳಿದ್ರು ನನ್ನ ಸ್ಥಳ ಬೇಕು ಅಂತ ಹೇಳಿದ್ರು. ಅವ್ರಿಗೆ ಇಲ್ಲಿಂದ ನಮ್ಮ ಜಾಗೀರಿನಲ್ಲಿ ಈಚಿನಾಳು ಜಾಗೀರಿನಲ್ಲಿ ಹತ್ರ ಇದೆ, ಅವ್ರಿಗೆ ಆ ಸ್ಥಳ ಕೊಟ್ಟರು. ತಾವು ಈ ಸ್ಥಳದಲ್ಲಿ ಇದ್ದು ಅವಾಗಲಿಂದ ಅವ್ರ 3 ಹೆಂಡರು, ಅವ್ರಿಗೆ 3 ಹೆಂಡತಿಯವರು ಸಮಾಧಿಗಳೇ ಇದ್ದಾವೆ. ಅವ್ರು 5 ಮಂದಿ ಮಕ್ಕಳು. ಅವರು 5 ಮಂದಿ ಮಕ್ಕಳನ್ನು ದೊಡ್ಡ ಮೊಮ್ಮಗನ ತಗೊಂಡು ಸ್ಥಾನಕ್ಕೆ ಇಟ್ಕೊಂಡು ಕಡಿಮೆ 5 ಮಂದಿಗೆ ಇಲ್ಲಿಂದ ಕಳಿಸ್ತಾರೆ. ದೊಡ್ಡ ಮಗ KR ನಗರ್ನಾಗ ಇದ್ದಾನೆ, ಆಮೇಲೆ 2ನೇ ಮಗ ಬಂದು ಕೊಪ್ಪಳನಲ್ಲೇ ಇದ್ದಾನೆ, 3ನೇ ಮಗ ಯಾದಗಿರಿ, 4ನೇ ಮಗ ಬಂದು ಮುನ್ಗೋಡ್ನಾಗ ಇದ್ದಾನೆ, 5ನೇ ಮಗ ಕರ್ನೂಲಾಗ ಇದ್ದಾನೆ. ಆತನ ಮೊಮ್ಮಗ ದೊಡ್ಡ ಮೊಮ್ಮಗ ಸಂತತಿಯಲ್ಲಿ ನಾವು ಬಂದಿದ್ವಿ. ನಾನು 10ನೇ ವಂಶ. ಮುಂಜಾನೆ ಸಾಯಂಕಾಲ ಸ್ನಾನ ಮಾಡಬೇಕು. ಜಗದ್ಗುರು ಖಾದರ್ಲಿಂಗ ಸ್ವಾಮಿ ನನ್ನ ಕಷ್ಟಪಡ 100 ಗಂಟೆ ಆಯ್ತು. ರಾತ್ರಿ ಮಕ್ಕಳ ಮನೆಗೆ 100 ಗಂಟೆ ಆಯ್ತು. ಅಂಗಡಿ ಇದೆ, ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಹಚ್ಚು ಎಲ್ಲ ಕಷ್ಟಗಳು ಪರಿಹಾರ ಆಗ್ತವೆ, ಶಾಂತಿ ಆಗ್ತದೆ ಮನೆಯಾಗ. ಅಂಗಡಿ ಇಲ್ಲಿ ನಡೆಯೋಂಥ ಪ್ರವಾರ ಮಕ್ಕಳಿಲ್ದವ್ರಿಗೆ ಮಕ್ಕಳು ಆಗ್ತದೆ. ಅದು ಕನ್ನಡ ನಿಮಗೆ ತೋರಿಸ್ತೀನಿ ನಾನು. ಎಲ್ಲ ಆರೋಗ್ಯ ಇಲ್ದವ್ರಿಗೆ ಆರೋಗ್ಯ ಆಗ್ತದೆ, ಉದ್ಯೋಗ ಇಲ್ದವ್ರಿಗೆ ಉದ್ಯೋಗ ಸಿಗ್ತದೆ. ಇಲ್ಲಿ ನಡೆದಾಗ 5 ವಾರ 11 ವಾರ ಈ ರೀತಿಯಾಗಿ ನಡೆದವ್ರಿಗೆ ಭೂತ ಪಿಚಾಸಿ ಗ್ರಹದೋಷ ಸರ್ಪದೋಷ ಎಲ್ಲ ವಿಧವಾದ ಗ್ರಹ ದೋಷಗಳೆಲ್ಲ ಪಿಚಾಸಿಗಳು ಎಲ್ಲ ಇಲ್ಲಿಂದ ದೂರ ಆಗ್ತಾವೆ. ಅವರು ಆನಂದವಾಗಿ ಜೀವನ ಮಾಡ್ತಾರೆ. 10ನೇ ತಲೆಮಾರಿನ ಈ ಕ್ಷೇತ್ರದ ಗುರುಗಳೇ ಹೇಳೋ ಪ್ರಕಾರ ಈ ಕ್ಷೇತ್ರ ಸರ್ವ ರೋಗ ಸರ್ವ ಕಷ್ಟಗಳ ನಿವಾರಕ. ಇಲ್ಲಿ ಮಂತ್ರಿಸಿಕೊಡೋ ಬರೀ ಗಂಧದ ಕಡ್ಡಿ ಭಕ್ತರ ಮನೆಗೆ ಸುಖ ಶಾಂತಿ ನೆಮ್ಮದಿ ನೀಡುತ್ತೆ ಅನ್ನೋದು ನಂಬಿಕೆ. ಭೂತ ಪ್ರೇತ ಗ್ರಹ ದೋಷಗಳಿಗೆ ಈ ಕ್ಷೇತ್ರ ರಾಮಬಾಣ. ಈಗ ಪ್ರತಿಯೊಂದು ಘಟನೆಗಳು ನಾನು ತೋರಿಸ್ತೀನಿ. ಏನಪ್ಪ ಅಂದರೆ ಭಾಳ ಮಂದಿಯಲ್ಲಿ ಅನಾಹುತಿಯಾಗಿ ಡಾಕ್ಟ್ರು ಫೇಲ್ ಮಾಡಿರ್ತಾರೆ. ಕೆಲವರಿಗೆ ಯಾವ ಬ್ಯಾನೆ ಎಂಬುದು ಗೊತ್ತಾಗಲಿಲ್ಲಂಗೆ ಇಲ್ಲಿ ಬರ್ತಾರೆ, ಅವರು ಚೆನ್ನಾಗಿ ಹೋಗ್ತಾರೆ. ಸರ್ಪದೋಷೆ, ಮಕ್ಕಳಿಲ್ದವ್ರಿಗೆ, ಉದ್ಯೋಗ ಇಲ್ದವ್ರಿಗೆ, ನಾನಾ ರೀತಿ ಬಾಧ ಕಷ್ಟ, ಆಮೇಲೆ ಬಾಕಿ ಇದ್ದವರು, ಸ್ಥಾನ ಇಲ್ದವರು ಎಲ್ಲರಿಗೂ ಇಲ್ಲಿ ಸುಖವಾಗಿ ದೊರಕ್ತದೆ ಅಂತ ನಾನು ಗ್ಯಾರಂಟಿಯಾಗಿ ಹೇಳ್ತಿದ್ದೆ.
ನಾವು ಇಲ್ಲಿಗೆ ಯಾವಾಗಲೂ ನಾವು ಭಾಳ ವರ್ಷದಿಂದ ತಾತನವ್ರಿಗೆ ಬರ್ತೀವಿ ರೀ. ನಮ್ಗೆ ಏನು ಅನ್ಕೊಂಡಿದ್ದು ನಮಗೆ ಭಾಳ ಒಳ್ಳೇದಾಯ್ತು ರೀ. ಅದಕ್ಕೋಸ್ಕರ ನಾವು ವಾರ ವಾರ ಬರ್ತೀವಿ ರೀ. ತಾತನವರು ಕಾದಲಿಂಗ ಜೈ ಗುರು ಕಾದಲಿಂಗ ಅಂತಾರೆ ರೀ. ಇವು ನಾವು ಬರೋಕೆ 30 ವರ್ಷಲಿದ್ರು ಬರ್ತೀವಿ ರೀ. ನಾವೇನು ಅನ್ಕೊಂಡಿದ್ದು ಭಾಳ ಬೇಸನೆ ಜರುತ್ತೆ. ಮಸ್ತ್ ಭಾಳ ಜನ ನಡ್ಕೊಂತಾರೆ ರೀ. ಭಾರಿ ಊರವ್ರು ಬರ್ತಾರೆ ಇಲ್ಲಿ. ಭಾಳ ಜರುತ್ತತ್ ರೀ. ಇನ್ನು ನಾವು ಊರೊಳರೆ ಕಡಿಮೆ ರೀ ಬರೋದು. ಬೇರೆ ಊರ ಜನನೇ ಭಾರಿ ಜನ ಬರ್ತತ್ ರೀ. ನಮ್ದು ಇದೇ ಊರು. ನಾನು ಬರೋಕೆ 15 ವರ್ಷ ಆಯ್ತು ದರ್ಗಕ್ಕೆ. ನಾವು ಅನ್ಕೊಂಡಿದ್ವೆಲ್ಲ ಆತವ. ಕರ್ನಾಟಕ ಸೈಡ್ ಜಾಸ್ತಿ ಬರ್ತಾರೆ ಮಂದಿ. ಇಲ್ಲಿ ಕೂಡ ಈ ಮಧ್ಯೆ ಜಾಸ್ತಿ ಬರ್ತಾ ಇದಾರ. ಅಂತೂ ಅನ್ಕೊಂಡಿದ್ವೆಲ್ಲ ಆತ ಇದಾವ. ಹೌದ್ರಿ, ಈ ಮಂದಿ ಆ ಮಂದಿ ಅಂತ ಅಮ್ಮಂಗಿಲ್ರಿ. ಎಲ್ಲ ಜನರು ಬರ್ತಾರ್ರಿ. ಸಣ್ಣ ದೊಡ್ಡ ಎಲ್ಲ ಪ್ರತಿ ಮಂದಿ ಬರ್ತಾರ್ರಿ. ಈ ಕ್ಷೇತ್ರದ ಮಹಿಮೆ ಇಷ್ಟೇ ಅಲ್ಲ, ಇಲ್ಲಿನ ಪವಾಡಕ್ಕೆ ರಾಜ್ಯದ ರಾಜಕಾರಣಿಗಳೂ ಮಾರು ಹೋಗಿದ್ದಾರೆ. ಖಾದರ್ಲಿಂಗ ಸ್ವಾಮಿಯ ಆಶೀರ್ವಾದ ಆರೋಗ್ಯ ಐಶ್ವರ್ಯ ಮಾತ್ರವಲ್ಲ, ಅಧಿಕಾರವನ್ನು ತಂದುಕೊಟ್ಟಿದೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ. ಮೊನ್ನೆ ಮಾನ್ಯನಗರಕ್ಕೆ ಬಂದಿದ್ದರು, ಶಾಸಕರು ಕರೆ ಕಳಿಸಿದ್ರು. ಮುನ್ಸಿಪಾಲ್ಟಿ ಎಲೆಕ್ಷನ್ ನಡೆದಾಗ ಶಾಸಕರು ಕರೆ ಕಳಿಸಿ ಹೇಳಿದರು 16 ಸೀಟ್ ಕಾಂಗ್ರೆಸ್ಸೂ ಇದಾವ, ಆ ಸೀಟೆಲ್ಲ ನಮಗೆ ಬರ್ಬೇಕಂತ ಹೇಳಿದ್ರೆ ತಾತನವ್ರು ಬಂದು ಹೇಳಿದ್ರು 16 ಸೀಟ್ ಬರ್ತಾವೆ, ಹೋಗಪ್ಪ ನೀನು ಗೆಲ್ತಿದ್ದೆ, ಆರಾಮವಾಗಿರಿ, ನೀನು ಎಲ್ಲ ಗೆಲ್ತಿದ್ದೆ, 16 ಸೀಟ್ ಬರ್ತಾವೆ ನೀನು ಅಂದರೆ 16 ಸೀಟ್ ಬಂದು. ಮತ್ತು ನಮ್ಮ ಶಾಸಕರು ಮಾನ್ಯಗೆ ಶಾಸಕರಾಗಿ ಆಯ್ಕೆ ಆಗಬೇಕಂದ್ರೆ ನಮ್ಮ ತಾತನವರೇ ಕಾರಣ. HKDB ಅಧ್ಯಕ್ಷರಾದ ಅದಕ್ಕೆ ನಮ್ಮ ತಾತನವರೇ ಕಾರಣ. ಏನಿಲ್ಲ, ಬರೇ ಮುಂಜಾನೆ ಇರಬೇಕು, ಸ್ನಾನ ಮಾಡಬೇಕು, ಕಷ್ಟಪಡೋದು. 5 ಲಕ್ಷ ಮಂದಿ ನನ್ನ ಶಿಷ್ಯರೇ ಇದ್ದಾರೆ. ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ, ತಮಿಳ್ನಾಡು, ಕೇರಳ ಮತ್ತು ದುಬೈ, ಮಸ್ಕಟ್, ಸೌದಿ ಅರೇಬಿಯಾ, ಆಮೇಲೆ ಗೋವಾ, ಆಮೇಲೆ ಅಮೆರಿಕಾ, ಇಂಥ ಸ್ಥಳ, ದುಬೈ, ಮಸ್ಕಟ್, ಆಮೇಲೆ ಶಾರ್ಜಾ, ಕಂಪ್ಲೀಟ್ UN ಕೂಡ ಇದ್ದಾರೆ. ನನ್ನ ಭಕ್ತರು ಇದ್ದಾರೆ. ಆಮೇಲೆ ನನ್ನ ಶಿಷ್ಯರು 5 ಲಕ್ಷ ಮಂದಿ ನನ್ನ ಶಿಷ್ಯರು ಇದ್ದಾರೆ. ನನ್ನ ವಂಶದೊಳಗೆ ನಾನೇ ಫಸ್ಟ್ ಇಷ್ಟು ಮಂದಿಯನ್ನು ಶಿಷ್ಯರು ಮಾಡಿದ್ದು. ಬಾಳೆ ನನ್ನ ವಂಶದಾಗ ಇಷ್ಟು ಮಂದಿನ ಶಿಷ್ಯರು ಯಾರೂ ಮಾಡಿಲ್ಲ. ನಿಜ, ದೇಶ ವಿದೇಶಗಳಲ್ಲಿ ಈ ಕ್ಷೇತ್ರದ ಲಕ್ಷಾಂತರ ಮಂದಿ ಭಕ್ತ ವೃಂದ, ಶಿಷ್ಯ ವೃಂದ ಇದೆ. ಇವತ್ತಿನ ಕಲಿಗಾಲದಲ್ಲೂ 300 ವರ್ಷಗಳ ಹಿಂದೆ ಕಾಲವಾದ ಖಾದರ್ಲಿಂಗರ ಪವಾಡ ಈ ಕ್ಷೇತ್ರದಲ್ಲಿ ಇನ್ನೂ ಜೀವಂತವಾಗಿದೆ. ಅದಕ್ಕೆ ಸಾಕ್ಷಿಯಾಗಿ ಭಕ್ತರ ಸಾಲೇ ನಿಂತಿದೆ. ಇಂಥ ವಿಸ್ಮಯಗಳನ್ನು ಕಂಡಾಗಲೇ ನಾವು ನಿಮ್ಮನ್ನು ಕೇಳೋದು, ನೀವೇನಂತೀರಿ?